Good morning, everyone. This is Lava Kumar, working as assistant professor in Government First Grade College, Tavaragera. Now we are in the eighth session of Quantitative Technique 1, which is prescribed for BCom third semester, affiliated to Vijayanagara Sri Krishna Devaraya University, Ballari. Before going to that, we should know what are the topics which are covered in earlier classes. Now ಇಲ್ಲಿ ಕ್ಲಾಸಿಫಿಕೇಶನ್ ನಲ್ಲಿ ನಾವು ಯಾವ ಟಾಪಿಕ್ ಗಳನ್ನ ಕವರ್ ಮಾಡಿದೀವಿ ಅನ್ನೋದನ್ನ ನೋಡೋಣ. ಅಂಡ್ ದಟ್ ಫಸ್ಟ್ ಒನ್ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್. ಇಲ್ಲಿ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಅನ್ನೋದು ನಾವು ನೋಡಿದೀವಿ. ಅದರ ಜೊತೆಯಲ್ಲಿ ಟೈಪ್ಸ್ ಆಫ್ ಸೀರೀಸ್, ಇಂಡಿವಿಜುವಲ್ ಅಂಡ್ ದಟ್ ಇಂಡಿವಿಜುವಲ್ ಸೀರೀಸ್, ಡಿಸ್ಕ್ರೀಟ್ ಸೀರೀಸ್ ಅಂಡ್ ಕಂಟಿನ್ಯೂಯಸ್ ಸೀರೀಸ್. ಇಲ್ಲಿ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ನಲ್ಲಿ ನಾವು 4 ರೀತಿ ಕ್ಲಾಸಿಫಿಕೇಶನ್ ಅನ್ನು ನೋಡಿದೀವಿ. ಅಂಡ್ ದಟ್ ಫಸ್ಟ್ ಒನ್ ಕ್ರೋನೋಲಾಜಿಕಲ್ ಕ್ಲಾಸಿಫಿಕೇಶನ್ ಆರ್ ಕ್ಲಾಸಿಫಿಕೇಶನ್ ಬೈ ಟೈಮ್ ಅಂತ ನೋಡಿದೀವಿ. ಅಂಡ್ ಜಿಯೋಗ್ರಫಿಕಲ್ ಕ್ಲಾಸಿಫಿಕೇಶನ್. ಅಂಡ್ ಥರ್ಡ್ ಒನ್ ಈಸ್ ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್ ಅಂಡ್ ಫೋರ್ತ್ ಒನ್ ಈಸ್ ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್. ಇಲ್ಲಿ ಕ್ಲಾಸಿಫಿಕೇಶನ್ is nothing but segregating or dividing the collected data into various groups based on similar characteristics possessed by the variables. ಇಲ್ಲಿ types of classification ಅಂದಾಗ we are classifying the collected data on the basis of 4 types, and that first one chronological classification. If the classification which is done on the basis of time, that classification is considered as the ಕ್ರೋನೋಲಾಜಿಕಲ್ ಕ್ಲಾಸಿಫಿಕೇಶನ್. ಒಂದು ವೇಳೆ ನಾವು ಒಂದು ಟೈಮ್ನ ಆಧಾರದಲ್ಲಿ ಕ್ಲಾಸಿಫಿಕೇಶನ್ ನಾವು ಕೈಗೊಂಡ್ರೆ ಅಂತ ಒಂದು ಕ್ಲಾಸಿಫಿಕೇಶನ್ಗೆ ನಾವು ಕ್ಲಾಸಿಫಿಕೇಶನ್ ಬೈ ಟೈಮ್ ಆರ್ ಕ್ರೋನೋಲಾಜಿಕಲ್ ಕ್ಲಾಸಿಫಿಕೇಶನ್ ಅಂತ ಹೇಳಿರ್ತೀವಿ. ನಿನ್ನೆ ಕ್ಲಾಸ್ನಲ್ಲಿ ಅರ್ಲಿಯರ್ ಕ್ಲಾಸ್ನಲ್ಲಿ ನಾವು ಕೆಲವೊಂದು ಎಕ್ಸಾಂಪಲ್ಸ್ ನೋಡಿದೀವಿ. ಅದೇ ರೀತಿ ಸೆಕೆಂಡ್ ಒನ್ ಬಂದ್ಬಿಟ್ಟು ಜಿಯೋಗ್ರಾಫಿಕಲ್ ಕ್ಲಾಸಿಫಿಕೇಶನ್. ಜಿಯೋಗ್ರಾಫಿಕಲ್ ಕ್ಲಾಸಿಫಿಕೇಶನ್ ಇಸ್ ನಥಿಂಗ್ ಬಟ್ if the classification which is done on the basis of geographical area wise ನಾವೇನಾದ್ರೂ ಒಂದು ಕ್ಲಾಸಿಫಿಕೇಶನ್ ಮಾಡಿದ್ರೆ ಅಂತ ಒಂದು ಕ್ಲಾಸಿಫಿಕೇಶನ್ಗೆ ನಾವು ಜಿಯೋಗ್ರಫಿಕಲ್ ಕ್ಲಾಸಿಫಿಕೇಶನ್ ಅಂತ ಕರೆದಿರ್ತೀವಿ. ಫಾರ್ ಎಕ್ಸಾಂಪಲ್ ಕೋವಿಡ್ ಕೇಸಸ್ನ ನಾವು ನೋಡಿದೀವಿ. ಅಂದ್ರೆ ಇಲ್ಲಿ ನಾವು ನೇಷನ್ ವೈಡ್ ನೋಡಿದೀವಿ, ನೇಷನ್ ವೈಸ್, ಅಗೇನ್ ಸ್ಟೇಟ್ ವೈಸ್ ನೋಡಿದೀವಿ, ಡಿಸ್ಟ್ರಿಕ್ಟ್ ವೈಸ್ ನೋಡಿದೀವಿ, ತಾಲೂಕಾ ವೈಸ್ ನೋಡಿದೀವಿ. ಈ ರೀತಿ ಒಂದು ಕ್ಲಾಸಿಫಿಕೇಶನ್ ನ ನಾವು ಜಿಯೋಗ್ರಫಿಕಲ್ ಕ್ಲಾಸಿಫಿಕೇಶನ್ ಅಂತ ಕರೆದಿರ್ತೀವಿ. ಅದೇ ರೀತಿ ಥರ್ಡ್ ಒನ್ ಬಂದ್ಬಿಟ್ಟು ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್. ಇಫ್ ದಿ ಕ್ಲಾಸಿಫಿಕೇಶನ್ ವಿಚ್ ಇಸ್ ಡನ್ ಆನ್ ದಿ ಬೇಸಿಸ್ ಆಫ್ ಕ್ವಾಲಿಟೇಟಿವ್ ಅಟ್ರಿಬ್ಯೂಟ್ಸ್. ಒಂದು ಕ್ವಾಲಿಟೇಟಿವ್ ಅಟ್ರಿಬ್ಯೂಟ್ಸ್ ನಲ್ಲಿ ನಾವೇನಾದ್ರೂ ಕ್ಲಾಸಿಫೈ ಮಾಡಿದ್ರೆ ಅಂತ ಒಂದು ಕ್ಲಾಸಿಫಿಕೇಶನ್ಗೆ ನಾವು ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್ ಅಂತ ನಾವು ಕರೆದಿರ್ತೀವಿ. ಇದರಲ್ಲಿ ನಾವು ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್ ಅಲ್ಲಿ ನ್ಯಾಷನಾಲಿಟಿ ನೋಡಿರ್ತೀವಿ, ಅಗೇನ್ ರಿಲಿಜನ್ ನೋಡಿರ್ತೀವಿ. ಈ ರೀತಿ ಒಂದು ಕ್ಲಾಸಿಫೈ ಮಾಡುವಂಥದ್ದು ಅಂದ್ರೆ ವಿಚ್ ಈಸ್ ಬೇಸ್ಡ್ ಆನ್ ಕ್ವಾಲಿಟೇಟಿವ್ ಅಟ್ರಿಬ್ಯೂಟ್ಸ್ ಅಂತ ಒಂದು ನಾವು ಕ್ಲಾಸಿಫಿಕೇಶನ್ಗೆ ನಾವು ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್ ಅಂತ ಹೇಳಿರ್ತೀವಿ. ಅಗೇನ್ ಫೋರ್ತ್ ಒನ್ ಬಂದ್ಬಿಟ್ಟು ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್. ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್ ಅಂದಾಗ which is measured in terms of number. If the classification is done on the basis of scale of measurement, that classification is considered as the quantitative classification. ಒಂದು ವೇಳೆ ನಾವು ಒಂದು ನಂಬರ್ ನಲ್ಲಿ ನಾವೇನಾದ್ರೂ ಕ್ಲಾಸಿಫಿಕೇಶನ್ ಮಾಡಿದ್ರೆ ಆನ್ ದಿ ಬೇಸಿಸ್ ಆಫ್ ಕ್ವಾಂಟಿಟಿ, ದಟ್ ಕ್ಲಾಸಿಫಿಕೇಶನ್ ಇಸ್ ಕನ್ಸಿಡರ್ಡ್ ಆಸ್ ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್. ಒಂದು ನಂಬರ್ ನಲ್ಲಿ ನಾವೊಂದು ಕ್ವಾಂಟಿಟಿನ ಬೇಸಿಸ್ನ ಮೇಲೆ ನಾವೇನಾದ್ರೂ ಒಂದು ಕ್ಲಾಸಿಫಿಕೇಶನ್ ಕೈಗೊಂಡ್ರೆ ಅದನ್ನ ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್ ಅಂತ ಹೇಳಿರ್ತೀವಿ. ದೀಸ್ ಆರ್ ದಿ 4 ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್. ಅಗೇನ್ ಟೈಪ್ಸ್ ಆಫ್ ಸೀರೀಸ್ ಬಂದಾಗ ನಾವು 3 ರೀತಿ ಸೀರೀಸ್ ನ ನೋಡಿರ್ತೀವಿ. ಅಂಡ್ ದಟ್ ಫಸ್ಟ್ ಒನ್ ಇಂಡಿವಿಜುವಲ್ ಸೀರೀಸ್, ಸೆಕೆಂಡ್ ಒನ್ ಡಿಸ್ಕ್ರೀಟ್ ಸೀರೀಸ್ ಅಂಡ್ ಥರ್ಡ್ ಒನ್ continuous series. Individual series ಅಂದಾಗ which the term itself indicate individual, which consist of only one series of variables. only ಒಂದು series of variables ನ ಮಾತ್ರ ನಾವು ಕನ್ಸಿಡರ್ ಮಾಡಿರ್ತೀವಿ. ಅಂತ ಒಂದು ಸೀರೀಸ್ಗೆ ಇಂಡಿವಿಜುವಲ್ ಸೀರೀಸ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಅದೇ ರೀತಿ ಡಿಸ್ಕ್ರೀಟ್ ಸೀರೀಸ್. ಡಿಸ್ಕ್ರೀಟ್ ಸೀರೀಸ್ ವಿಚ್ ಕನ್ಸಿಸ್ಟ್ ಆಫ್ ರಿಪಿಟೇಟಿವ್ ವ್ಯಾಲ್ಯೂಸ್. ರಿಪಿಟೇಟಿವ್ ವ್ಯಾಲ್ಯೂಸ್ ನ ಇದ್ದಲ್ಲಿ
ನಾವಲ್ಲಿ ಡಿಸ್ಕ್ರೀಟ್ ಸಿರೀಸ್ನ ನಾವು ಕನ್ಸಿಡರ್ ಮಾಡಿರ್ತೀವಿ. ಅದೇ ರೀತಿ ಕಂಟಿನ್ಯೂಯಸ್ ಸಿರೀಸ್ ಅಂದಾಗ ಅದರಲ್ಲಿ ಒಂದು ಕಂಟಿನ್ಯೂಯಸ್ ವ್ಯಾಲ್ಯೂಸ್ನ ಫ್ರಮ್ 0 to 10, 10 to 20, 20 to 30 ಈ ರೀತಿ ವೇರಿಯೇಬಲ್ಸ್ನ ನಾವು ಕ್ಲಾಸಿಫೈ ಮಾಡಿದರೆ ಅಂಥ ಒಂದು ಸಿರೀಸ್ಗೆ ನಾವು ಕಂಟಿನ್ಯೂಯಸ್ ಸಿರೀಸ್ ಅಂತ ಹೇಳಿರ್ತೀವಿ. ಈ ಒಂದು ಕಂಟಿನ್ಯೂಯಸ್ ಸಿರೀಸ್ನಲ್ಲಿ ಕೆಲವೊಂದು ಎಲಿಮೆಂಟ್ಸ್ನ ನಾವು ಕವರ್ ಮಾಡಿದ್ದೀವಿ. ಅಂಡ್ ದಟ್ ಕ್ಲಾಸ್ ಲಿಮಿಟ್ ಬಗ್ಗೆ ನೋಡಿದ್ದೀವಿ, ಕ್ಲಾಸ್ ಇಂಟರ್ವೆಲ್ ಬಗ್ಗೆ ನೋಡಿದ್ದೀವಿ. ಕ್ಲಾಸ್ ಇಂಟರ್ವೆಲ್ನಲ್ಲಿ ನಾವು ಎರಡು ರೀತಿ ನೋಡ್ತಾ ಇದ್ದೀವಿ. ಒಂದನ್ನು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವೆಲ್ ಅಂತ ಟ್ರೀಟ್ ಮಾಡಿದ್ದೀವಿ, ಇನ್ನೊಂದನ್ನು ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವೆಲ್ ಅಂತ ಟ್ರೀಟ್ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಕ್ಲಾಸ್ ಫ್ರೀಕ್ವೆನ್ಸಿ ಅಂದರೆ ಏನಂತ ನೋಡಿದ್ದೀವಿ, ಮತ್ತು ಕ್ಲಾಸ್ ಮಾರ್ಕ್ಸ್ ಅಂದರೆ ಏನಂತ ನೋಡಿದ್ದೀವಿ. ಕ್ಲಾಸ್ ಬೌಂಡ್ರೀಸ್ ಮತ್ತು ಕ್ಯುಮುಲೇಟಿವ್ ಫ್ರೀಕ್ವೆನ್ಸೀಸ್ನ ಬಗ್ಗೆ ನಾವು ಅರ್ಲಿಯರ್ ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದೇ ರೀತಿ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಆಫ್ ದಿ ಚಾಪ್ಟರ್. This chapter aims to, or the aim of the chapter is to make students to present data in textual and tabular format, including the techniques of creating frequency distribution and working out bivariate distribution table. Here the aim of the chapter is to make the students to present the data in ಟೆಕ್ಸ್ಟುವಲ್ ಆ್ಯಂಡ್ ಟ್ಯಾಬ್ಯುಲರ್ ಫಾರ್ಮೇಟ್. ಅಂದರೆ ಯಾವ ರೀತಿ ನಾವು ಟೆಕ್ಸ್ಟುವಲ್ ಫಾರ್ಮೇಟ್ನಲ್ಲಿ ಪ್ರಿಪೇರ್ ಮಾಡಬೇಕು, ಅದರ ಜೊತೆಯಲ್ಲಿ ಟ್ಯಾಬ್ಯುಲರ್ ಫಾರ್ಮೇಟ್ನಲ್ಲಿ ನಾವು ಡಾಟಾನ ಕ್ಲಾಸಿಫೈ ಮಾಡಬೇಕು, ಮತ್ತು ವಾಟ್ ಆರ್ ದಿ ಟೆಕ್ನಿಕ್ಸ್ ವಿಚ್ ಆರ್ ರಿಕ್ವೈರ್ಡ್ ಫಾರ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಫ್ರೇಮ್ ಮಾಡೋದಕ್ಕೆ ನಾವು ಯಾವ ರೀತಿ ಒಂದು ಟೆಕ್ನಿಕ್ಸ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಥವಾ ಯಾವ ಟೆಕ್ನಿಕ್ಸ್ನ ಒಳಗೊಂಡಿದೆ ಅನ್ನೋದನ್ನು ಕಲಿಬೋದು. ಅದರ ಜೊತೆಯಲ್ಲಿ ವರ್ಕಿಂಗ್ ಔಟ್ ಬೈವೇರಿಯೇಟ್ ಡಿಸ್ಟ್ರಿಬ್ಯೂಷನ್ ಟೇಬಲ್, ಅಂದರೆ ಮೋರ್ ದ್ಯಾನ್ ಒನ್ ವೇರಿಯಬಲ್ ಇದ್ದಾಗ ನಾವು ಯಾವ ರೀತಿ ಟ್ಯಾಬ್ಯುಲೇಷನ್ ಮಾಡಿರ್ತೀವಿ ಮತ್ತು ಕ್ಲಾಸಿಫಿಕೇಶನ್ನ ಕೈಗೊಂಡಿರ್ತೀವಿ ಅನ್ನೋದನ್ನು ನಾವು ಈ ಚಾಪ್ಟರ್ನಲ್ಲಿ ನೋಡ್ಬೋದು. ಅದೇ ರೀತಿ ಲರ್ನಿಂಗ್ಸ್ ಔಟ್ಕಮ್ಸ್. ಆಫ್ಟರ್ ದಿ ಚಾಪ್ಟರ್ ದ ಸ್ಟೂಡೆಂಟ್ ಶಾಲ್ ಬಿ ಏಬಲ್ ಟು ಡಿಸ್ಕ್ರೈಬ್ ಅಂಡ್ ಅಂಡರ್ಸ್ಟ್ಯಾಂಡ್ ದಿ ರೂಲ್ಸ್ ಆ್ಯಂಡ್ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್, frequency distribution, class interval and its types, basic principles of tabulation and the sorting of data. Okay, after completion of this chapter, the student shall be able to understand what are the rules involved in classification process, as well as what are the types relating to classification. Again, how we are preparing frequency distribution table. Again, what is the meaning of class interval and its types, and basic principles for preparation of tables and the sorting of data. These are the learning outcomes of this chapter. ಈ ಒಂದು ಚಾಪ್ಟರ್ ಮುಗಿದ ನಂತರ ಸ್ಟೂಡೆಂಟ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ವಾಟ್ ಆರ್ ದಿ ರೂಲ್ಸ್, ಅಂದರೆ ಯಾವ ರೀತಿ ರೂಲ್ಸ್ನ ಒಳಗೊಂಡಿರುತ್ತೆ ಮತ್ತು ಅದರ ಜೊತೆಯಲ್ಲಿ ಯಾವ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಇದ್ದಿರುತ್ತೆ ಮತ್ತು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ಯಾವ ರೀತಿ ಫ್ರೇಮ್ ಮಾಡಬೇಕು, ಅದರ ಜೊತೆಯಲ್ಲಿ ಕ್ಲಾಸ್ ಇಂಟರ್ವೆಲ್ ಅಂದರೆ ಏನು ಮತ್ತು ಅದರ ಒಂದು ಟೈಪ್ಸ್ ಯಾವ ರೀತಿ ಇದ್ದಾವೆ, ಮತ್ತು ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಟ್ಯಾಬ್ಯುಲೇಷನ್ ಏನಿದೆ ಮತ್ತು ಸಾರ್ಟಿಂಗ್ ಆಫ್ ಡಾಟಾ ಅನ್ನೋದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಈ ಒಂದು ಚಾಪ್ಟರ್ ಮುಖಾಂತರ ಕಲಿಬೋದು. And session 8 of quantitative technique 1, and that we are considering two elements. One is preparation of frequency distribution and numerical problems on discrete series. ಈ ಒಂದು ಎರಡು ಎಲಿಮೆಂಟ್ಸ್ನ ನಾವು ಈ ಒಂದು ಸೆಷನ್ನಲ್ಲಿ ಕವರ್ ಮಾಡ್ತೀವಿ. ಅದರ ಜೊತೆಯಲ್ಲಿ that meaning of frequency distribution. This session consists of meaning of frequency distribution. In statistics, a frequency distribution table is a chart that summarizes values and their frequency, that is the number of times the value have occurred. In statistics, a frequency distribution table is a chart that summarizes the values and frequency, that is number of times the value has occurred. In statistics ನಲ್ಲಿ ನಾವು frequency distribution ನ ಒಂದು ಚಾರ್ಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, which consists of the values and their frequency. And frequency is nothing but that is the number of times the value have occurred. ಅಂದರೆ ಎಷ್ಟು ಟೈಮ್ಸ್ ಅದು ರಿಪೀಟೆಡ್ ಆಗಿರುತ್ತೋ ಆ ವ್ಯಾಲ್ಯೂನ ಅಷ್ಟು ಟೈಮ್ನ
ನಾವು ಫ್ರೀಕ್ವೆನ್ಸಿ ಅಂತ ಟ್ರೀಟ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಒಂದು 2 ಅನ್ನೋದು ಆ ಸಿರೀಸ್ನಲ್ಲಿ 5 ಟೈಮ್ಸ್ ಅದು ರಿಪೀಟ್ ಆಗಿದ್ರೆ ಅದರ ಒಂದು ವ್ಯಾಲ್ಯೂ 2 ಅಂತ ತಗೊಂಡಿರ್ತೀವಿ, ಅದರ ಫ್ರೀಕ್ವೆನ್ಸಿ ಬಂದ್ಬಿಟ್ಟು 5 ಅಂತ ತಗೊಂಡಿರ್ತೀವಿ. ಇಟ್ ಈಸ್ ನಥಿಂಗ್ ಬಟ್ ದ ವ್ಯಾಲ್ಯೂ ವಿಚ್ ಈಸ್ ರಿಪೀಟೆಡ್ a number of times, that is considered as the frequency. And again it consists of 4 steps for frequency distribution. ಇಲ್ಲಿ frequency distribution ಅಲ್ಲಿ ನಾವು 4 ಸ್ಟೆಪ್ ಗಳನ್ನು ಕಾಣಬಹುದು. ಅದರಲ್ಲಿ ಫಸ್ಟ್ ಒನ್, we should form table of 3 columns with headings of observations, tally marks and frequency. ಇಲ್ಲಿ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಾವು 3 ಕಾಲಮ್ನ ಟೇಬಲ್ನ ಡ್ರಾ ಮಾಡಬೇಕಾಗಿರುತ್ತೆ. ವಿತ್ ದಿ ಹೆಡ್ಡಿಂಗ್ಸ್ ಆಫ್ ಅಬ್ಸರ್ವೇಷನ್ ಫಸ್ಟ್ ಕಾಲಮ್ನ ಹೆಡ್ಡಿಂಗ್ ಆಗಿರಬೇಕು, ಮತ್ತು ಟ್ಯಾಲಿ ಮಾರ್ಕ್ಸ್ 2ನೇ ಕಾಲಮ್ನ ಹೆಡ್ಡಿಂಗ್ ಆಗಿರಬೇಕು, ಮತ್ತು 3ನೇ ಕಾಲಮ್ನಲ್ಲಿ ಫ್ರೀಕ್ವೆನ್ಸಿಯನ್ನು ಕಾಲಮ್ ಹೆಡ್ಡಿಂಗ್ ಆಗಿ ತಗೋಬೇಕು. ಈ ರೀತಿ ನಾವು 3 ಕಾಲಮ್ನ ಟೇಬಲ್ನ ಡ್ರಾ ಮಾಡಬೇಕಾಗಿರುತ್ತೆ. ದಿಸ್ ಇಸ್ ದಿ ಫಸ್ಟ್ ಸ್ಟೆಪ್ ಫಾರ್ construction of frequency distribution. For constructing frequency distribution which requires 3 column with a heading of observations for first column, tally marks for second column and frequency for third column. Third column ಗೆ ನಾವು ಈ ರೀತಿ 3 ಕಾಲಮ್ ನಿಂದ ನಾವು ಒಂದು ಟೇಬಲ್ ನ ಡ್ರಾ ಮಾಡ್ತೀವಿ in order to construct the frequency distribution table. And the second step is, in the first column place all the possible values of variables or observations. ಇಲ್ಲಿ ಫಸ್ಟ್ ಕಾಲಮ್ ನಲ್ಲಿ ಯಾವ ಪಾಸಿಬಲ್ ವ್ಯಾಲ್ಯೂಸ್ ಇದ್ದಿರುತ್ತೋ ಆ ಪಾಸಿಬಲ್ ವೇರಿಯಬಲ್ಸ್ ನ ಆರ್ ಅಬ್ಸರ್ವೇಷನ್ಸ್ ನ ನಾವು ಪ್ಲೇಸ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವು ಕೆಲವೊಂದು ಸರ್ವೇನ ಕೈಗೊಂಡಿರ್ತೀವಿ, ಆ ಸರ್ವೇನಲ್ಲಿರುವಂಥ ಒಂದು ಡಾಟಾನ ನಾವೇನು ಮಾಡಬೇಕು, ಅಬ್ಸರ್ವೇಷನ್ ಪ್ಲೇಸ್ನಲ್ಲಿ ನಾವು ತೊಗೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್ ಇನ್ಕಮ್ ಗ್ರೂಪ್ನ ನಾವು ವೇಜಸ್ನ ತೊಗೊಂಡಿರ್ತೀವಿ, ಇನ್ಕಮ್ ತೊಗೊಂಡಿರ್ತೀವಿ, ವೇಜಸ್ನ ತೊಗೊಂಡಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇನ್ಕಮ್ನಲ್ಲಿ 100 ರುಪೀಸ್ ಇನ್ಕಮ್ ಅರ್ನ್ ಮಾಡುವಂಥ ನಂಬರ್ಸ್ ಎಷ್ಟು ಜನ ಇದ್ದಾರೆ, ಆ ಒಂದು 100, 200, 300 ಈ ಇನ್ಕಮ್ ಲೆವೆಲ್ ಏನಿರುತ್ತೋ ಅದನ್ನು ನಾವು ಅಬ್ಸರ್ವೇಷನ್ ಕಾಲಮ್ನಲ್ಲಿ ತೊಗೊಂಡಿರ್ತೀವಿ. ಓಕೆ, ಅದನ್ನು ಸೆಕೆಂಡ್ ಸ್ಟೆಪ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಥರ್ಡ್ ಸ್ಟೆಪ್ನಲ್ಲಿ ಇನ್ ದಿ ಸೆಕೆಂಡ್ ಕಾಲಮ್ ಡ್ರಾ ಟ್ಯಾಲಿ ಮಾರ್ಕ್ಸ್ ವರ್ಟಿಕಲಿ against the observations after a particular value as occurred 4 times. For the 5th occurrence we put a cross tally marks, that is 5th one. Okay, in the second column draw tally marks vertically against the observations. Say for example first observation ಇದ್ದಿರುತ್ತೆ, ಅಬ್ಸರ್ವೇಷನ್ ನಲ್ಲಿ ನಾವು ಸೇಮ್ ಅಬ್ಸರ್ವೇಷನ್ ಅಲ್ಲಿ ರಿಪೀಟ್ ಆದರೆ 1, 2, 3, 4 ಈ ರೀತಿ ಒಂದು ವರ್ಟಿಕಲ್ ಟ್ಯಾಲಿ ಮಾರ್ಕ್ಸ್ನ ಡ್ರಾ ಮಾಡ್ತೀವಿ. ಅಗೇನ್ 5th ಟೈಮ್ನು ಅದು ರಿಪೀಟ್ ಆಗಿದ್ರೆ ಅದಕ್ಕೆ ಒಂದು ಕ್ರಾಸ್ ಟ್ಯಾಲಿ ಮಾರ್ಕ್ಸ್ನ ಹಾಕಿರ್ತೀವಿ. ಅದನ್ನು ನಾವು 5 ಅಬ್ಸರ್ವೇಷನ್ಸ್ ಅಂತ ನಾವು ಕನ್ಸಿಡರ್ ಮಾಡಿರ್ತೀವಿ. ಓಕೆ, ಒಂದು ವೇಳೆ 2 ಅನ್ನೋ ನಂಬರ್ 4 ಟೈಮ್ಸ್ ಇದ್ರೆ 4 ಟ್ಯಾಲಿ ಮಾರ್ಕ್ಸ್ನ ಹಾಕಿರ್ತೀವಿ. ಒಂದು ವೇಳೆ 5th ಟೈಮ್ನು ಅದು ರಿಪೀಟ್ ಆಗಿದ್ರೆ ಒಂದು ಕ್ರಾಸ್ಡ್ ಲೈನ್ನ ನಾವು ಡ್ರಾ ಮಾಡಿರ್ತೀವಿ, ಆ ಟ್ಯಾಲಿ ಮಾರ್ಕ್ನ ಡ್ರಾ ಮಾಡಿರ್ತೀವಿ, ಅದನ್ನು 5th ಅಂತ ನಾವು ಕನ್ಸಿಡರ್ ಮಾಡಿರ್ತೀವಿ. ಆ್ಯಂಡ್ ಇನ್ ಥರ್ಡ್ ಕಾಲಮ್, 4th ಸ್ಟೆಪ್ ಬಂದ್ಬಿಟ್ಟು ಇನ್ ಥರ್ಡ್ ಕಾಲಮ್ ಫ್ರೀಕ್ವೆನ್ಸಿ ಕಾಲಮ್, ಕೌಂಟ್ ದಿ ನಂಬರ್ ಆಫ್ ಟ್ಯಾಲಿ ಮಾರ್ಕ್ಸ್ ಕರಸ್ಪಾಂಡಿಂಗ್ ಟು ಈಚ್ ವ್ಯಾಲ್ಯೂ ಆಫ್ ದಿ ವೇರಿಯಬಲ್ ಆ್ಯಂಡ್ ಪ್ಲೇಸ್ ಇಟ್. ಅಂದರೆ ನಾವು ಥರ್ಡ್ ಕಾಲಮ್ನಲ್ಲಿ ಸೆಕೆಂಡ್ ಕಾಲಮ್ನಲ್ಲಿ ಎಷ್ಟು ಟ್ಯಾಲಿ ಮಾರ್ಕ್ಸ್ನ ನಾವು ಡ್ರಾ ಮಾಡಿರ್ತೀವೋ ಆ ಟ್ಯಾಲಿ ಮಾರ್ಕ್ಸ್ನ ನಾವು ಟೋಟಲ್ ಮಾಡಿ ಒಂದು ಫ್ರೀಕ್ವೆನ್ಸಿ ಕಾಲಮ್ನಲ್ಲಿ ನಾವು ಎಂಟ್ರಿ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ 2 ಅನ್ನೋದು 4 ಟೈಮ್ಸ್ ರಿಪೀಟ್ ಆಗಿದ್ರೆ ಅದನ್ನು ಇಲ್ಲಿ 4 ಟ್ಯಾಲಿ ಮಾರ್ಕ್ಸ್ನ ಡ್ರಾ ಮಾಡಿರ್ತೀವಿ, ಅದರ ಟೋಟಲ್ ಬಂದ್ಬಿಟ್ಟು 4 ಅಂತ ನಾವು ಫ್ರೀಕ್ವೆನ್ಸಿ ಕಾಲಮ್ನಲ್ಲಿ ಅದನ್ನು ಆ್ಯಡ್ ಮಾಡಿರ್ತೀವಿ. ಅದೇ ರೀತಿ 3 ಅನ್ನೋ ನಂಬರ್ 6 ಟೈಮ್ಸ್ ಅದನ್ನು ರಿಪೀಟ್ ಆಗಿದ್ರೆ ಅಲ್ಲಿ 6 ಅಂತ ತೊಗೊಂಡಿರ್ತೀವಿ. 4 ಅನ್ನೋ ನಂಬರ್ 1 ಟೈಮ್ ಇದ್ದರೆ ಅದನ್ನು 1 ಅಂತ ನಾವು ಕನ್ಸಿಡರ್ ಮಾಡಿರ್ತೀವಿ. ದೀಸ್ ಆರ್ ದಿ ಸ್ಟೆಪ್ಸ್ ಇನ್ವಾಲ್ವ್ಡ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಇಲ್ಲಿ ಫಸ್ಟ್ ಸ್ಟೆಪ್ನಲ್ಲಿ ನಾವು 3 ಕಾಲಮ್ಸ್ನಿಂದ ಒಂದು ಟೇಬಲ್ನ ಡ್ರಾ ಮಾಡಬೇಕು. ಸೆಕೆಂಡ್ ಸ್ಟೆಪ್ನಲ್ಲಿ ನಾವು ಕಾಲಮ್ ಅಬ್ಸರ್ವೇಷನ್ಸ್ನ ಪ್ಲೇಸ್ ಮಾಡಬೇಕು. ಥರ್ಡ್ ಸ್ಟೆಪ್ನಲ್ಲಿ ಸೆಕೆಂಡ್ ಕಾಲಮ್ನಲ್ಲಿ ಟ್ಯಾಲಿ ಮಾರ್ಕ್ಸ್ನ ಡ್ರಾ ಮಾಡಬೇಕು. ಅಗೇನ್ 4th ಸ್ಟೆಪ್ನಲ್ಲಿ ಥರ್ಡ್ ಕಾಲಮ್ನಲ್ಲಿ ಫ್ರೀಕ್ವೆನ್ಸಿ ಕೌಂಟ್ನ ನಂಬರ್ ಆಫ್ ಮಾರ್ಕ್ಸ್ನ
ನಾವು ಎಂಟ್ರಿ ಮಾಡಬೇಕಾಗಿರುತ್ತೆ. ದಿಸ್ ಇಸ್ ರಿಲೇಟಿಂಗ್ ಟು ಸ್ಟೆಪ್ಸ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ table. And next one, discrete or ungrouped frequency distribution series. In this case, the observations or variables are counted that how many times repeated is called the frequency of that class. Okay, ಇಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವೇಷನ್ಸ್ನ ನಾವು ಕನ್ಸಿಡರ್ ಮಾಡಿರ್ತೀವಿ. ಆ ಅಬ್ಸರ್ವೇಷನ್ ಎಷ್ಟು ಟೈಮ್ಸ್ ರಿಪೀಟ್ ಆಗಿರುತ್ತೋ ಆ ರಿಪೀಟೆಡ್ ವ್ಯಾಲ್ಯೂಸ್ನ, ಫಾರ್ ಎಕ್ಸಾಂಪಲ್ 2 ಅನ್ನೋದು 4 ಟೈಮ್ಸ್ ರಿಪೀಟ್ ಆಗಿದ್ರೆ 4 is the ಫ್ರೀಕ್ವೆನ್ಸಿ ಫಾರ್ ದಟ್ ಪರ್ಟಿಕ್ಯುಲರ್ ಕ್ಲಾಸ್. ಆ ಕ್ಲಾಸ್ನ ಫ್ರೀಕ್ವೆನ್ಸಿ ಅಂತ ನಾವು ಟ್ರೀಟ್ ಮಾಡ್ತೀವಿ. 3 ಅನ್ನೋ ನಂಬರ್ ತೊಗೊಂಡಿರ್ತೀವಿ. 3 ಅನ್ನೋ ನಂಬರ್ 2 ಟೈಮ್ಸ್ ರಿಪೀಟ್ ಆಗಿದ್ರೆ 3ಗೆ 2 ಅನ್ನೋದು ಫ್ರೀಕ್ವೆನ್ಸಿ ಅಂತ ಕನ್ಸಿಡರ್ ಮಾಡ್ತೀವಿ. 5 ಅನ್ನೋದು ಇರುತ್ತೆ, ಅದು 4 ಟೈಮ್ಸ್ ರಿಪೀಟ್ ಆಗಿದ್ರೆ 5 ಅಬ್ಸರ್ವೇಷನ್ ಆಗಿರುತ್ತೆ. ಅಗೇನ್ 4 ಅನ್ನೋದನ್ನು ಅದರ ಫ್ರೀಕ್ವೆನ್ಸಿ ಅಂತ ಟ್ರೀಟ್ ಮಾಡಿರ್ತೀವಿ. ಇಂಥ ಒಂದು ಸಿರೀಸ್ಗೆ ಬಂದ್ಬಿಟ್ಟು ನಾವು ಡಿಸ್ಕ್ರೀಟ್ ಆರ್ ಅನ್ಗ್ರೂಪ್ಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಸಿರೀಸ್ ಅಂತ ಟ್ರೀಟ್ ಮಾಡ್ತೀವಿ. ಅಂಡ್ ಎಕ್ಸಾಂಪಲ್ ಆಫ್ ಡಿಸ್ಕ್ರೀಟ್ ಸಿರೀಸ್, ಇಲ್ಲಿ ಎಕ್ಸಾಂಪಲ್ 1 ನೋಡ್ತಾ ಇದ್ದೀವಿ. ಎ ಸರ್ವೆ ವಾಸ್ ಟೇಕನ್ ಆನ್ ಮ್ಯಾಪಲ್ ಅವೆನ್ಯೂ ಇನ್ ಈಚ್ ಆಫ್ 20 homes. People were asked to how many cars were registered to their household. ಇಲ್ಲಿ ನಾವು ಒಂದು ಸರ್ವೆನ ಕೈಗೊಳ್ತಾ ಇದ್ದೀವಿ. ಇಲ್ಲಿ ನಾವು 20 ಹೋಮ್ಸ್ನ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇಲ್ಲಿ ಪೀಪಲ್ಸ್ ವರ್ ಆಸ್ಕ್ಡ್ ಹೌ ಮೆನಿ ಕಾರ್ಸ್ ವರ್ ರಿಜಿಸ್ಟರ್ಡ್ ಟು ದೇರ್ ಹೌಸ್ ಹೋಲ್ಡ್. ಅವರ ಹೌಸ್ ಹೋಲ್ಡ್ಸ್ಗೆ ಎಷ್ಟು ಕಾರ್ಗಳು ರಿಜಿಸ್ಟರ್ಡ್ ಆಗಿದ್ದಾವೆ ಅನ್ನೋದನ್ನು ನಾವು ಸರ್ವೆನಲ್ಲಿ ಕೈಗೊಳ್ತಾ ಇದ್ದೀವಿ. ದ ರಿಸಲ್ಟ್ ವರ್ ರೆಕಾರ್ಡೆಡ್ ಆಸ್ ಫಾಲೋಸ್. ಇಲ್ಲಿ ನಾವು ಕೆಲವೊಂದು ರಿಸಲ್ಟ್ಸ್ನ ರೆಕಾರ್ಡ್ ಮಾಡಿದ್ದೀವಿ. 20 ಫ್ಯಾಮಿಲೀಸ್, ಆ ಸರ್ವೆನಲ್ಲಿ ಇರುವಂಥ ಒಂದು 20 ಫ್ಯಾಮಿಲೀಸ್ನ ರೆಸ್ಪಾನ್ಸಸ್ನ ನಾವಿಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀವಿ. ಫಸ್ಟ್ ಫ್ಯಾಮಿಲಿ ಬಂದ್ಬಿಟ್ಟು 3 ಅಂತ ರೆಸ್ಪಾಂಡ್ ಮಾಡ್ತಿದ್ದಾರೆ. ಸೆಕೆಂಡ್ ಫ್ಯಾಮಿಲಿ 1, ಥರ್ಡ್ ಫ್ಯಾಮಿಲಿ 4, ಫೋರ್ತ್ ಫ್ಯಾಮಿಲಿ 0, ಫಿಫ್ತ್ ಫ್ಯಾಮಿಲಿ 2, ಸಿಕ್ಸ್ತ್ ಫ್ಯಾಮಿಲಿ 1, ಸೆವೆಂತ್ ಫ್ಯಾಮಿಲಿ 5, ಏಯ್ತ್ ಫ್ಯಾಮಿಲಿ 2, ನೈನ್ತ್ ಫ್ಯಾಮಿಲಿ 1, 10th ಫ್ಯಾಮಿಲಿ 5. ಈ ರೀತಿ 20 ಹೌಸ್ ಹೋಲ್ಡ್ಸನ್ನು ತಮ್ಮ ರೆಸ್ಪಾನ್ಸಸ್ನ ರೆಕಾರ್ಡ್ ಮಾಡಿದ್ದಾರೆ ರಿಗಾರ್ಡಿಂಗ್ ಟು ರಿಜಿಸ್ಟ್ರೇಷನ್ ಆಫ್ ಕಾರ್ಸ್ ಟು ದೇರ್ ಹೌಸ್ ಹೋಲ್ಡ್ಸ್. ಅವ್ರ ಹೌಸ್ ಹೋಲ್ಡ್ಸ್ ಎಷ್ಟು ಕಾರ್ಗಳನ್ನು ರಿಜಿಸ್ಟರ್ಡ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ರಿಸಲ್ಟ್ಸ್ನ, ಒಂದು ರೆಸ್ಪಾನ್ಸಸ್ನ ಎಂಟ್ರಿ ಮಾಡ್ತಾ ಇದ್ದೀವಿ. ಪ್ರೆಸೆಂಟ್ಸ್ ದಿಸ್ ಡೇಟಾ ಇನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಇಲ್ಲಿ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನಾವು ಡ್ರಾ ಮಾಡಬೇಕು ಅಂದಾಗ ನಾವು 4 ಸ್ಟೆಪ್ಸ್ನ ಫಾಲೋ ಮಾಡ್ತೀವಿ. ಫಸ್ಟ್ ಸ್ಟೆಪ್ನಲ್ಲಿ 3 ಕಾಲಮ್ಸ್ನ ಒಳಗೊಂಡಂತೆ ಒಂದು ಟೇಬಲ್ನ ನಾವು ಡ್ರಾ ಮಾಡಬೇಕು. ಅಂಡ್ ದಟ್ 3 ಕಾಲಮ್ ಟೇಬಲ್ನ ನಾವು ಡ್ರಾ ಮಾಡಿದ್ದೀವಿ ವಿತ್ ದಿ ಕಾಲಮ್ ಹೆಡ್ಡಿಂಗ್ಸ್ ಆಫ್ ನಂಬರ್ ಆಫ್ ಕಾರ್ಸ್, ಟ್ಯಾಲಿ ಮಾರ್ಕ್ಸ್ ಆ್ಯಂಡ್ ಫ್ರೀಕ್ವೆನ್ಸೀಸ್. ಈ ರೀತಿ ನಾವೇನು ಮಾಡಿದ್ದೀವಿ ಅದನ್ನು ಎಂಟ್ರಿ ಮಾಡ್ತಾ ಇದ್ದೀವಿ. ಅಲ್ಲಿ ಪಾಸಿಬಲ್ ಅಬ್ಸರ್ವೇಷನ್ಸ್ನ ನಾವು ಐಡೆಂಟಿಫೈ ಮಾಡಬೇಕು. ಮೇಲ್ಗಡೆ ಇರುವಂಥ ಒಂದು ರೆಸ್ಪಾನ್ಸಸ್ನಲ್ಲಿ ಪಾಸಿಬಲ್ ಅಬ್ಸರ್ವೇಷನ್ಸ್ ಏನೇನಿದಾವೆ ನೋಡಬೇಕು. ಅದರಲ್ಲಿ 0 ಇದೆ, 1 ಇದೆ, 2 ಇದೆ, 3 ಇದೆ, 4 ಇದೆ, 5 ಇದೆ. ಈ 5ನ ನಾವೇನಂತ ಟ್ರೀಟ್ ಮಾಡ್ತೀವಿ, ಪಾಸಿಬಲ್ ಅಬ್ಸರ್ವೇಷನ್ಸ್. ಅಂದರೆ ಇಲ್ಲಿ 0 ಅಂದಾಗ ಯಾವುದೇ ಕಾರ್ಗಳು ಹೌಸ್ ಹೋಲ್ಡ್ಸ್ ರಿಜಿಸ್ಟ್ರೇಷನ್ ಆಗಿರಲ್ಲ. 1 ಅಂದಾಗ 1 ಕಾರ್ ರಿಜಿಸ್ಟರ್ಡ್, 2 ಅಂದಾಗ 2 ಕಾರ್ಸ್ ರಿಜಿಸ್ಟರ್ಡ್, 3 ಅಂದಾಗ 3 ಕಾರ್ಸ್ ರಿಜಿಸ್ಟರ್ಡ್, 4 ಅಂದಾಗ 4 ಕಾರ್ಸ್ ರಿಜಿಸ್ಟರ್ಡ್, 5 ಅಂದಾಗ 5 ಕಾರ್ಸ್ ರಿಜಿಸ್ಟರ್ಡ್ ಅಂತ ನಾವು ಕನ್ಸಿಡರ್ ಮಾಡಿರ್ತೀವಿ. ಈ ರೀತಿ ನಾವು ಫಸ್ಟ್ ಅಬ್ಸರ್ವೇಷನ್ಸ್ನ ಐಡೆಂಟಿಫೈ ಮಾಡಿರ್ತೀವಿ. ದಿಸ್ ಈಸ್ ದಿ ಸೆಕೆಂಡ್ ಸ್ಟೆಪ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನಾವು ಕನ್ಸ್ಟ್ರಕ್ಟ್ ಮಾಡುವಂಥ ಸಂದರ್ಭದಲ್ಲಿ 2ನೇ ಸ್ಟೆಪ್ನಲ್ಲಿ ಈ ಅಬ್ಸರ್ವೇಷನ್ಸ್ನ ನಾವು ಐಡೆಂಟಿಫೈ ಮಾಡಿರ್ತೀವಿ. ನೆಕ್ಸ್ಟ್ 2ನೇ ಕಾಲಮ್ ಬಂದ್ಬಿಟ್ಟು ಟ್ಯಾಲಿ ಮಾರ್ಕ್ಸ್ ಅಂತ ತೊಗೊಂಡಿರ್ತೀವಿ. ಥರ್ಡ್ ಕಾಲಮ್ ಬಂದ್ಬಿಟ್ಟು ಫ್ರೀಕ್ವೆನ್ಸೀಸ್ ಅಂತ ನಾವು ಕನ್ಸಿಡರ್ ಮಾಡಿರ್ತೀವಿ. ಇಲ್ಲಿ ನಾವು ನಂಬರ್ ಆಫ್ ಕಾರ್ಸ್ನಲ್ಲಿ 0 ಅಂತ ತೊಗೊಂಡಿರ್ತೀವಿ. 0ನಲ್ಲಿ ಎಷ್ಟು ಜನ 0 ಕಾರ್ಸ್ನ ರಿಜಿಸ್ಟರ್ ಮಾಡಿದ್ದಾರೆ. ಈ ಒಂದು ಎಕ್ಸಾಂಪಲ್ನಲ್ಲಿ 3 ಇದ್ದಾವೆ. ಅದಕ್ಕೆ 3 ಟ್ಯಾಲಿ ಮಾರ್ಕ್ಸ್ನ ಡ್ರಾ ಮಾಡ್ತಾ ಇದ್ದೀವಿ. ಈ 3 ಟ್ಯಾಲಿ ಮಾರ್ಕ್ಸ್ನ ಅದರ ಫ್ರೀಕ್ವೆನ್ಸಿ ಬಂದ್ಬಿಟ್ಟು 3 ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಈ ಒಂದು ಎಕ್ಸಾಂಪಲ್ನಲ್ಲಿ ನಾವು 0 ಕಾರ್ಸ್ನ ನಾವು ನಂಬರ್ ಆಫ್ ಕಾರ್ಸ್ ರಿಜಿಸ್ಟರ್ಡ್ ಬಂದ್ಬಿಟ್ಟು 0 ಇದೆ. ಈ ಒಂದು ಸಿರೀಸ್ನಲ್ಲಿ 0 ಅನ್ನೋದು
3 ಟೈಮ್ಸ್ ರಿಪೀಟೆಡ್ ಆಗಿದೆ. ಅದಕ್ಕೆ ನಾವು ಎಷ್ಟು ಟ್ಯಾಲಿ ಮಾರ್ಕ್ಸ್ನ ನಾವು ಡ್ರಾ ಮಾಡ್ತಾ ಇದ್ದೀವಿ ರೀ, 3 ಟ್ಯಾಲಿ ಮಾರ್ಕ್ಸ್ನ. ಫಸ್ಟ್ 0ಗೆ ಫಸ್ಟ್ ಟ್ಯಾಲಿ ಮಾರ್ಕ್, ಅಗೇನ್ ಸೆಕೆಂಡ್ 0ಗೆ ಸೆಕೆಂಡ್ ಟ್ಯಾಲಿ ಮಾರ್ಕ್, ಅಗೇನ್ ಥರ್ಡ್ 0ಗೆ ಥರ್ಡ್ ಟ್ಯಾಲಿ ಮಾರ್ಕ್. ದೇರ್ಫೋರ್ ದ ನಂಬರ್ ಆಫ್ ಫ್ರೀಕ್ವೆನ್ಸೀಸ್ ಈಸ್ ಈಕ್ವಲ್ ಟು 3. ಟೋಟಲ್ 3 zeros ಇದಾವೆ. ಅದಕ್ಕೆ ಅದರ ಫ್ರೀಕ್ವೆನ್ಸಿ, ಆ ಕ್ಲಾಸ್ನ ಫ್ರೀಕ್ವೆನ್ಸಿ ಏನಂತ ಕನ್ಸಿಡರ್ ಮಾಡಬೇಕು, 3 ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ 1 ಕಾರ್ ರಿಜಿಸ್ಟರ್ಡ್. 1 ಕಾರ್ ರಿಜಿಸ್ಟರ್ಡ್ ಎಷ್ಟು ಫ್ಯಾಮಿಲೀಸ್ 1 ಕಾರ್ನ ರಿಜಿಸ್ಟರ್ ಮಾಡಿದೆ. ಇದರಲ್ಲಿ ನಮಗೆ 4 ಟೈಮ್ಸ್ ರಿಪೀಟ್ ಆಗ್ತಾ ಇದೆ. 1 ಅನ್ನೋ ವ್ಯಾಲ್ಯೂ ಎಷ್ಟು ಟೈಮ್ ರೀ, ನಮ್ಮ ಸೀರೀಸ್ನಲ್ಲಿ 4 ಟೈಮ್ಸ್ ರಿಪೀಟ್ ಆಗ್ತಾ ಇದೆ. ಫಾರ್ ಫಸ್ಟ್ ಟೈಮ್ 1 ಟ್ಯಾಲಿ ಮಾರ್ಕ್, ಫಾರ್ ಸೆಕೆಂಡ್ ರಿಪಿಟೇಟಿವ್ ಸೆಕೆಂಡ್ ಟ್ಯಾಲಿ ಮಾರ್ಕ್, ಫಾರ್ ಥರ್ಡ್ ರಿಪಿಟೇಟಿವ್ ಥರ್ಡ್ ಟ್ಯಾಲಿ ಮಾರ್ಕ್, ಫಾರ್ ಫೋರ್ತ್ ರಿಪಿಟೇಟಿವ್ ಫೋರ್ತ್ ಟ್ಯಾಲಿ ಮಾರ್ಕ್. ಈ ರೀತಿ 1 ಅನ್ನೋ ನಂಬರ್ ನಮಗೆ ಈ ಸೀರೀಸ್ನಲ್ಲಿ 4 ಟೈಮ್ಸ್ ರಿಪೀಟ್ ಆಗಿರುತ್ತೆ. ಅದಕ್ಕೆ ನಾವು ಅದರ ಫ್ರೀಕ್ವೆನ್ಸಿನ ಬಂದ್ಬಿಟ್ಟು 4 ಅಂತ ನಾವು ಟ್ರೀಟ್ ಮಾಡಿರ್ತೀವಿ. ಅದೇ ರೀತಿ 2 ಕಾರ್ಸ್ ರಿಜಿಸ್ಟರ್ಡ್. 2 ಕಾರ್ಸ್ ರಿಜಿಸ್ಟರ್ಡ್ ಎಷ್ಟು ನಂಬರ್ ಇದೆ, ಎಷ್ಟು ಟೈಮ್ ರಿಪಿಟೇಟಿವ್ ಇದೆ. ಟೋಟಲ್ 5 ಟೈಮ್ಸ್ ರಿಪಿಟೇಟಿವ್ ಆಗ್ತಾ ಇದೆ. ಅದಕ್ಕೆ 4 ಟ್ಯಾಲಿ ಮಾರ್ಕ್ಸ್ನ ನಾವು ಡ್ರಾ ಮಾಡ್ತೀವಿ. ಅಗೇನ್ 5 ಟೈಮ್ಸ್ ರಿಪಿಟೇಟಿವ್ ಆಗಿರುತ್ತೆ. 4 ಟ್ಯಾಲಿ ಮಾರ್ಕ್ಸ್ನ ಡ್ರಾ ಮಾಡಿ ಒಂದು ಕ್ರಾಸ್ ಟ್ಯಾಲಿ ಮಾರ್ಕ್ಸ್ನ ಡ್ರಾ ಮಾಡ್ತೀವಿ. ದಟ್ ಇಂಡಿಕೇಟ್ಸ್ 5 ಕಾರ್ಸ್ ರಿಜಿಸ್ಟರ್ಡ್, 5 ಕಾರ್ಸ್ ಫಾರ್ 5 ಫ್ಯಾಮಿಲೀಸ್ ರಿಜಿಸ್ಟರ್ಡ್ 2 ಕಾರ್ಸ್. ಇಲ್ಲಿ ಈ ರೀತಿ ನಾವು ಟ್ಯಾಲಿ ಮಾರ್ಕ್ಸ್ನ ನಾವು ಡ್ರಾ ಮಾಡ್ತೀವಿ. ಅದೇ ರೀತಿ 3 ಕಾರ್ಸ್ ರಿಜಿಸ್ಟರ್ಡ್. ಇಲ್ಲಿ 3 ಅನ್ನೋದು 4 ಟೈಮ್ಸ್ ರಿಪಿಟೇಟಿವ್ ಆಗಿರುತ್ತೆ. ಓಕೆ, ಫಾರ್ ಫಸ್ಟ್ ಟೈಮ್ 1 ಟ್ಯಾಲಿ ಮಾರ್ಕ್, ಫಾರ್ ಸೆಕೆಂಡ್ ರಿಪಿಟೇಟಿವ್ 2 ಟ್ಯಾಲಿ ಮಾರ್ಕ್ಸ್, ಫಾರ್ ಥರ್ಡ್ ರಿಪಿಟೇಷನ್ 3 ಟ್ಯಾಲಿ ಮಾರ್ಕ್ಸ್, ಫಾರ್ ಫೋರ್ತ್ ರಿಪಿಟೇಷನ್ 4 ಟ್ಯಾಲಿ ಮಾರ್ಕ್ಸ್. ಈ ರೀತಿ ಫೋರ್ತ್ ಫ್ರೀಕ್ವೆನ್ಸಿ ಏನಾಗಿರುತ್ತೆ 4 ಅಂತ ಕನ್ಸಿಡರ್ ಮಾಡ್ತೀವಿ. ಅಗೇನ್ 4 ಕಾರ್ಸ್ ರಿಜಿಸ್ಟರ್ಡ್ ಬಂದ್ಬಿಟ್ಟು 2 ಸಲ ರಿಪೀಟ್ ಆಗಿರುತ್ತೆ. ಅದಕ್ಕೆ 2 ಫ್ಯಾಮಿಲೀಸ್ ರಿಜಿಸ್ಟರ್ಡ್ 4 ಕಾರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದರ ಜೊತೆಯಲ್ಲಿ 5 ಅನ್ನೋದು 2 ಟೈಮ್ಸ್ ರಿಪೀಟೆಡ್ ಆಗಿರುತ್ತೆ. ಹಿಯರ್ 2 ಫ್ಯಾಮಿಲೀಸ್ ರಿಜಿಸ್ಟರ್ಡ್ 5 ಕಾರ್ಸ್ ಅಂತ ಹೇಳ್ತೀವಿ. ಇದರ ಟೋಟಲ್ ಫ್ರೀಕ್ವೆನ್ಸಿ ಬಂದ್ಬಿಟ್ಟು 20 ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ನಾವು ಸರ್ವೇನ ಕೈಗೊಂಡಿದ್ದು 20 ಫ್ಯಾಮಿಲೀಸ್ನ, ಅದರ ಟೋಟಲ್ನು ಸಹಿತ 20 ಅಂತ ನಾವು ಟ್ರೀಟ್ ಮಾಡ್ತೀವಿ. ಅದೇ ರೀತಿ ಎಕ್ಸಾಂಪಲ್ 2, ಎ ಸರ್ವೆ ವಾಸ್ ಟೇಕನ್ ಇನ್ ಎ ಸ್ಮಾಲ್ ವಿಲೇಜ್ ಕವರಿಂಗ್ 20 ಫ್ಯಾಮಿಲೀಸ್ ಯೂಸಿಂಗ್ ಎಲೆಕ್ಟ್ರಾನಿಕ್ ಡಿವೈಸ್. ದ ರಿಸಲ್ಟ್ಸ್ ವರ್ ರೆಕಾರ್ಡೆಡ್ ಆಸ್ ಫಾಲೋಸ್. ಈ ರೀತಿ ಒಂದು ಸರ್ವೇನ ನಾವು ಕೈಗೊಂಡಿರ್ತೀವಿ. ಒಂದು ಸ್ಮಾಲ್ ವಿಲೇಜ್ನಲ್ಲಿ 20 ಫ್ಯಾಮಿಲೀಸ್ನ ಕವರ್ ಆಗಿರ್ತವೆ. ಈ 20 ಫ್ಯಾಮಿಲೀಸ್ನಲ್ಲಿ ಎಷ್ಟು ಎಲೆಕ್ಟ್ರಾನಿಕ್ ಡಿವೈಸಸ್ನ ಯೂಸ್ ಮಾಡ್ತಿದ್ದಾರೆ. ದ ರಿಸಲ್ಟ್ಸ್ ಆಫ್ ಎಲೆಕ್ಟ್ರಾನಿಕ್ ಡಿವೈಸಸ್ ಯೂಸ್ಡ್ ಆಸ್ ಫಾಲೋಸ್. 2 5 3 2 3 1 2 4 0 1 4 5 2 3 2 2 1 0 4 2. ಈ ರೀತಿ ನಾವು 20 ಫ್ಯಾಮಿಲೀಸ್ನ ನಾವು ಇಂಟರ್ವ್ಯೂ ಮಾಡಿರ್ತೀವಿ. ಅದರಿಂದ ಬಂದಿರುವಂಥ ಒಂದು ರೆಸ್ಪಾನ್ಸಸ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರೆಸೆಂಟ್ ದಿಸ್ ಡಾಟಾ ಇನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಅಗೇನ್ ನಾವು ಈ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ಫಾರ್ಮ್ ಮಾಡಬೇಕು ಅಂದಾಗ 4 ಸ್ಟೆಪ್ಸ್ನಲ್ಲಿ ಫಾರ್ಮ್ ಮಾಡಿರ್ತೀವಿ. ಫಸ್ಟ್ ಸ್ಟೆಪ್ನಲ್ಲಿ ಬಂದುಬಿಟ್ಟು 3 ಕಾಲಮ್ ಟೇಬಲ್ನ ನಾವು ಡ್ರಾ ಮಾಡಬೇಕು. ಸೆಕೆಂಡ್ ಕಾಲಮ್ ಬಂದುಬಿಟ್ಟು ಕಾಲಮ್ ಹೆಡ್ಡಿಂಗ್ಸ್ನ, ಅದರ ಡಿವೈಸ್ ಕಾಲಮ್ ಹೆಡ್ಡಿಂಗ್ಸ್ನ ಡ್ರಾ ಮಾಡ್ತೀವಿ ಮತ್ತು ಅಬ್ಸರ್ವೇಷನ್ಸ್ನ ನಾವು ಐಡೆಂಟಿಫೈ ಮಾಡಬೇಕು. ಅಗೇನ್ ಥರ್ಡ್ ಸ್ಟೆಪ್ಸ್ನಲ್ಲಿ ಬಂದುಬಿಟ್ಟು ರಿಪಿಟೇಟಿವ್ ವ್ಯಾಲ್ಯೂಸ್ಗೆ ಟ್ಯಾಲಿ ಮಾರ್ಕ್ಸ್ನ ನಾವು ಡ್ರಾ ಮಾಡ್ತೀವಿ. ಅಗೇನ್ ಫೋರ್ತ್ ಸ್ಟೆಪ್ಸ್ನಲ್ಲಿ ಫ್ರೀಕ್ವೆನ್ಸೀಸ್ನ ನಾವು ಐಡೆಂಟಿಫೈ ಮಾಡಿರ್ತೀವಿ. ಈ ರೀತಿ 4 ಸ್ಟೆಪ್ಸ್ನಲ್ಲಿ ನಾವು ಒಂದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ. ಇಲ್ಲಿ ನಾವು ಫಸ್ಟ್ ಸ್ಟೆಪ್ನಲ್ಲಿ ಒಂದು ಟೇಬಲ್ನ ನಾವು ಡ್ರಾ ಮಾಡಿದ್ದೀವಿ. ಸೆಕೆಂಡ್ ಸ್ಟೆಪ್ನಲ್ಲಿ ಅಬ್ಸರ್ವೇಷನ್ಸ್ನ, ಪಾಸಿಬಲ್ ಅಬ್ಸರ್ವೇಷನ್ಸ್ನ ನಾವು ಐಡೆಂಟಿಫೈ ಮಾಡಬೇಕು. ಈ ಎಕ್ಸಾಂಪಲ್ನಲ್ಲಿ ಪಾಸಿಬಲ್ ಅಬ್ಸರ್ವೇಷನ್ಸ್ ಏನಿದಾವೆ, ವಾಟ್ ಆರ್ ದಿ ಪಾಸಿಬಲ್ ಅಬ್ಸರ್ವೇಷನ್ಸ್ ಆಫ್ ದಿಸ್ ಎಕ್ಸಾಂಪಲ್ ಅಂದಾಗ ಇಲ್ಲಿ 0 ಒಂದು ಪಾಸಿಬಿಲಿಟಿ ಇದೆ, 1 ಒಂದು ಪಾಸಿಬಿಲಿಟಿ ಇದೆ, 2 ಪಾಸಿಬಿಲಿಟಿ ಇದೆ, 3 ಪಾಸಿಬಿಲಿಟಿ ಇದೆ, ಅಗೇನ್ 5 ಪಾಸಿಬಿಲಿಟಿ ಇದೆ. ಈ ಒಂದು ಅಬ್ಸರ್ವೇಷನ್ಸ್ನೇ ನಾವು ಫಸ್ಟ್ ಕಾಲಮ್ನಲ್ಲಿ ನಾವು ಎಂಟ್ರಿ ಮಾಡ್ತೀವಿ. 0ನ ಎಂಟ್ರಿ ಮಾಡಿದ್ದೀವಿ, 1ನ ಎಂಟ್ರಿ ಮಾಡಿದ್ದೀವಿ, 2ನ ಎಂಟ್ರಿ ಮಾಡಿದ್ದೀವಿ, 3ನ ಎಂಟ್ರಿ ಮಾಡಿದ್ದೀವಿ, 4ನ ಎಂಟ್ರಿ ಮಾಡಿದ್ದೀವಿ, ಅಗೇನ್ 5ನ ಎಂಟ್ರಿ ಮಾಡಿದ್ದೀವಿ. ಇದರಲ್ಲಿ 0 ಎಷ್ಟು ಟೈಮ್ ರಿಪಿಟೇಟಿವ್ ಇದೆ ಅನ್ನೋದನ್ನು ನೋಡೋಣ. ಇಲ್ಲಿ 0 ಅನ್ನೋದು 3 ಟೈಮ್ಸ್ ರಿಪಿಟೇಟಿವ್ ಇದೆ. ಅದಕ್ಕೆ ಅದನ್ನು ಟ್ಯಾಲಿ ಮಾರ್ಕ್ಸ್ನ ನಾವು 3 ಅಂತ ಕನ್ಸಿಡರ್ ಮಾಡಿದ್ದೀವಿ. ಈ ಸೀರೀಸ್ನಲ್ಲಿ ನಂಬರ್ ಆಫ್ ಝೀರೋಸ್ ಅನ್ನೋದು 3 ಟೈಮ್ಸ್ ರಿಪಿಟೇಟಿವ್ ಆಗಿದೆ. ಅದಕ್ಕೆ ನಾವು 3 ಟೈಮ್ಸ್
ಅದನ್ನು 3 ಟ್ಯಾಲಿ ಮಾರ್ಕ್ಸ್ನ ಡ್ರಾ ಮಾಡಿದ್ದೀವಿ. ದೇರ್ ಫಾರ್ ದ ಟೋಟಲ್ ನಂಬರ್ ಆಫ್ ಫ್ರೀಕ್ವೆನ್ಸೀಸ್ ವಿಚ್ ಈಸ್ ಈಕ್ವಲ್ ಟು 3. ಅಗೇನ್ ಒನ್ ಡಿವೈಸ್ ಎಷ್ಟು ಫ್ಯಾಮಿಲೀಸ್ ಯೂಸ್ ಮಾಡ್ತಾ ಇದ್ದಾವೆ? ಒನ್ ಡಿವೈಸ್ನಲ್ಲಿ ನಮಗೆ 4 ಫ್ಯಾಮಿಲೀಸ್ ಯೂಸ್ ಮಾಡ್ತಾ ಇದ್ದಾವೆ. ಅದಕ್ಕೆ ಫಸ್ಟ್ ರಿಪಿಟೇಟಿವ್ ಫಸ್ಟ್ ವ್ಯಾಲ್ಯೂ 1 ಅಂತ ಟ್ರೀಟ್ ಮಾಡ್ತೀವಿ. ಅಗೇನ್ ಸೆಕೆಂಡ್ ರಿಪಿಟೇಟಿವ್ಗೆ 2 ಅಂತ ನಾವು ಟ್ಯಾಲಿ ಮಾರ್ಕ್ನ ಡ್ರಾ ಮಾಡ್ತೀವಿ. ಥರ್ಡ್ ರಿಪಿಟೇಟಿವ್ಗೆ ಥರ್ಡ್ ಟ್ಯಾಲಿ ಮಾರ್ಕ್ನ, ಫೋರ್ತ್ ರಿಪಿಟೇಟಿವ್ಗೆ ಫೋರ್ತ್ ಟ್ಯಾಲಿ ಮಾರ್ಕ್ನ ನಾವು ಡ್ರಾ ಮಾಡಿರ್ತೀವಿ. ಈ ರೀತಿ ಟೋಟಲ್ 4 ಫ್ಯಾಮಿಲೀಸ್ ಯೂಸಿಂಗ್ ಒನ್ ಡಿವೈಸ್. ಒಂದು ಡಿವೈಸ್ನ ಇಲ್ಲಿ 4 ಫ್ಯಾಮಿಲಿಗಳು ಯೂಸ್ ಮಾಡ್ತಾ ಇದ್ದಾವೆ. ಇಲ್ಲಿ ಈ ಒಂದು ಕ್ಲಾಸ್ನ ಒಂದು ಫ್ರೀಕ್ವೆನ್ಸಿ ಬಂದ್ಬಿಟ್ಟು 4 ಅಂತ ನಾವು ಕನ್ಸಿಡರ್ ಮಾಡಿರ್ತೀವಿ. ಅದೇ ರೀತಿ 2 ಡಿವೈಸಸ್ ಎಷ್ಟು ಫ್ಯಾಮಿಲೀಸ್ 2 ಡಿವೈಸ್ನ ಯೂಸ್ ಮಾಡ್ತಾ ಇದ್ದಾವೆ? ಮೇಲ್ಗಡೆ ಇರುವಂಥ ಒಂದು ರೆಸ್ಪಾನ್ಸಸ್ನಲ್ಲಿ 6 ಫ್ಯಾಮಿಲೀಸ್ ಯೂಸಿಂಗ್ 2 ಡಿವೈಸಸ್. 6 ಫ್ಯಾಮಿಲಿಗಳು ಬಂದ್ಬಿಟ್ಟು ಏನು ಮಾಡಿರ್ತವೆ? 2 ಡಿವೈಸಸ್ನ ಯೂಸ್ ಮಾಡಿರ್ತವೆ. ಅಲ್ಲಿ 2 ಅನ್ನೋ ನಂಬರ್ ಎಷ್ಟು ಟೈಮ್ ರಿಪಿಟೇಟಿವ್ ಆಗಿದೆ? 6 ಟೈಮ್ಸ್ ರಿಪಿಟೇಟಿವ್ ಆಗಿದೆ. ಅದಕ್ಕೆ ಏನು ಮಾಡಿದೀವಿ? ಫಸ್ಟ್ ಒನ್ಗೆ 1 ಫಸ್ಟ್ ಟ್ಯಾಲಿ ಮಾರ್ಕ್ನ ಡ್ರಾ ಮಾಡಿದ್ದೀವಿ. ಸೆಕೆಂಡ್ ರಿಪಿಟೇಟಿವ್ಗೆ 2ನೇ ಟ್ಯಾಲಿ ಮಾರ್ಕ್ನ, ಥರ್ಡ್ ರಿಪಿಟೇಟಿವ್ಗೆ 3ನೇ ಟ್ಯಾಲಿ ಮಾರ್ಕ್ನ, ಫೋರ್ತ್ ರಿಪಿಟೇಟಿವ್ಗೆ 4ನೇ ಟ್ಯಾಲಿ ಮಾರ್ಕ್ನ, ಫಿಫ್ತ್ ರಿಪಿಟೇಟಿವ್ಗೆ ಒಂದು ಕ್ರಾಸ್ ಟ್ಯಾಲಿ ಮಾರ್ಕ್ನ ಡ್ರಾ ಮಾಡಿರ್ತೀವಿ. ಅಗೇನ್ ಸಿಕ್ಸ್ತ್ ಟ್ಯಾಲಿ ಮಾರ್ಕ್ಗೆ ಸಿಕ್ಸ್ತ್ ಟ್ಯಾಲಿ ಮಾರ್ಕ್ನ ಡ್ರಾ ಮಾಡ್ತೀವಿ. ಟೋಟಲ್ 6 ಫ್ಯಾಮಿಲೀಸ್ ಯೂಸಿಂಗ್ 2 ಎಲೆಕ್ಟ್ರಾನಿಕ್ ಡಿವೈಸಸ್. ಇಲ್ಲಿ 6 ಫ್ಯಾಮಿಲಿಗಳು 2 ಎಲೆಕ್ಟ್ರಾನಿಕ್ ಡಿವೈಸಸ್ನ ಯೂಸ್ ಮಾಡ್ತಾ ಇದ್ದಾವೆ. ಈ 6 ಇಸ್ ದಿ ಫ್ರೀಕ್ವೆನ್ಸಿ ಫಾರ್ ದಟ್ ಪರ್ಟಿಕ್ಯುಲರ್ ಕ್ಲಾಸ್. ಆ ಒಂದು ಪರ್ಟಿಕ್ಯುಲರ್ ಕ್ಲಾಸ್ನ ಫ್ರೀಕ್ವೆನ್ಸಿ ಬಂದ್ಬಿಟ್ಟು 6 ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ 3 ಡಿವೈಸಸ್, ಫ್ಯಾಮಿಲೀಸ್ ಯೂಸಿಂಗ್ 3 ಡಿವೈಸಸ್. ಇಲ್ಲಿ ಎಷ್ಟು ಫ್ಯಾಮಿಲೀಸ್ 3 ಎಲೆಕ್ಟ್ರಾನಿಕ್ ಡಿವೈಸಸ್ನ ಯೂಸ್ ಮಾಡ್ತಿದ್ದೀವಿ ಅನ್ನೋದು ನೋಡಬೇಕು. ಇಲ್ಲಿ ಸಿರೀಸ್ನಲ್ಲಿ ನಮಗೆ 3 ಅನ್ನೋದು 3 ಟೈಮ್ಸ್ ರಿಪಿಟೇಟಿವ್ ಆಗಿದೆ. ಅಂದರೆ ಇಲ್ಲಿ ಫ್ಯಾಮಿಲೀಸ್ ಯೂಸಿಂಗ್ 3 ಡಿವೈಸಸ್, 3 ಫ್ಯಾಮಿಲೀಸ್ ಯೂಸಿಂಗ್ 3 ಡಿವೈಸಸ್. ಇಲ್ಲಿ 3 ಫ್ಯಾಮಿಲಿಗಳು 3 ಡಿವೈಸಸ್ನ ಯೂಸ್ ಮಾಡಿದ್ದಾವೆ. ಫಸ್ಟ್ 3ಗೆ 1 ಟ್ಯಾಲಿ ಮಾರ್ಕ್ನ ಡ್ರಾ ಮಾಡಿದ್ದೀವಿ. ಸೆಕೆಂಡ್ ರಿಪಿಟೇಟಿವ್ 3ಗೆ 2ನೇ ಟ್ಯಾಲಿ ಮಾರ್ಕ್ನ, ಥರ್ಡ್ ರಿಪಿಟೇಟಿವ್ 3ಗೆ 3ನೇ ಟ್ಯಾಲಿ ಮಾರ್ಕ್ನ ನಾವು ಡ್ರಾ ಮಾಡಿದ್ದೀವಿ. 3 ಈಸ್ ದಿ ಫ್ರೀಕ್ವೆನ್ಸಿ ಫಾರ್ ದಟ್ ಪರ್ಟಿಕ್ಯುಲರ್ ಕ್ಲಾಸ್. ಅದೇ ರೀತಿ 4 ಡಿವೈಸಸ್ ಯೂಸಿಂಗ್ ಫ್ಯಾಮಿಲೀಸ್. ಎಷ್ಟು ಫ್ಯಾಮಿಲಿಗಳು 4 ಡಿವೈಸಸ್ನ ಯೂಸ್ ಮಾಡ್ತಾ ಇದ್ದಾವೆ. ಇಲ್ಲಿ ಕೊಟ್ಟಿರುವಂಥ ಒಂದು 20 ಫ್ಯಾಮಿಲಿಗಳಲ್ಲಿ ನಮಗೆ 2 ಫ್ಯಾಮಿಲಿಗಳು 4 ಡಿವೈಸಸ್ನ ಯೂಸ್ ಮಾಡ್ತಿದ್ದಾವೆ. ಅದಕ್ಕೆ 2 ಟ್ಯಾಲಿ ಮಾರ್ಕ್ಸ್ನ ನಾವು ಡ್ರಾ ಮಾಡಿದ್ದೀವಿ ಮತ್ತು ಅದರ ಫ್ರೀಕ್ವೆನ್ಸಿ ಬಂದ್ಬಿಟ್ಟು ಟ್ರೂ ಅಂತ ನಾವು ಕನ್ಸಿಡರ್ ಮಾಡಿದ್ದೀವಿ. ಅಗೇನ್ ಲಾಸ್ಟ್ 5 ಡಿವೈಸಸ್, ಫ್ಯಾಮಿಲೀಸ್ ಯೂಸಿಂಗ್ 5 ಡಿವೈಸಸ್. ಎಷ್ಟು ಫ್ಯಾಮಿಲೀಸ್ 5 ಡಿವೈಸ್ಗಳನ್ನು, ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಯೂಸ್ ಮಾಡ್ತಾ ಇದ್ದಾವೆ. ಇಲ್ಲಿ 20 ಫ್ಯಾಮಿಲಿಗಳಲ್ಲಿ 2 ಫ್ಯಾಮಿಲಿಗಳು 5 ಡಿವೈಸಸ್ನ ಯೂಸ್ ಮಾಡ್ತಾ ಇದ್ದಾವೆ. ಅದಕ್ಕೆ ಇದರ ಟೋಟಲ್ ಫ್ರೀಕ್ವೆನ್ಸಿ ಬಂದ್ಬಿಟ್ಟು ನಾವು 20 ಅಂತ ಟ್ರೀಟ್ ಮಾಡ್ತೀವಿ. ಯಾಕಂದರೆ ನಾವು ಸರ್ವೇನ ಕೈಗೊಂಡಿದ್ದು 20 ಫ್ಯಾಮಿಲೀಸ್ನ. ಈ 20 ಫ್ಯಾಮಿಲೀಸ್ನಲ್ಲಿ 0 ಡಿವೈಸಸ್ನ ಯೂಸ್ ಮಾಡುವಂಥ ಫ್ಯಾಮಿಲೀಸ್ 3 ಇದ್ದಾವೆ. 1 ಡಿವೈಸ್ನ ಯೂಸ್ ಮಾಡುವಂಥ ಫ್ಯಾಮಿಲೀಸು 4 ಇದ್ದಾವೆ. 2 ಡಿವೈಸಸ್ನ ಯೂಸ್ ಮಾಡುವಂಥ ಫ್ಯಾಮಿಲೀಸ್ 6 ಇದ್ದಾವೆ. 3 ಡಿವೈಸಸ್ ಯೂಸ್ ಮಾಡುವಂಥ ಫ್ಯಾಮಿಲೀಸು 3 ಇದ್ದಾವೆ. 4 ಡಿವೈಸಸ್ನ ಯೂಸ್ ಮಾಡುವಂಥ ಫ್ಯಾಮಿಲೀಸ್ 2 ಇದ್ದಾವೆ. 5 ಡಿವೈಸಸ್ ಯೂಸ್ ಮಾಡುವಂಥ ಫ್ಯಾಮಿಲೀಸ್ 2 ಇದ್ದಾವೆ. Again, the summary relating to this chapter. Preparation of frequency distribution and numerical problems on discrete series. ಇವೆರಡು ಎಲಿಮೆಂಟ್ಸ್ನ ನಾವು ಈ ಒಂದು ಸೆಷನ್ನಲ್ಲಿ ಕವರ್ ಮಾಡಿದ್ದೀವಿ. ಯಾವ ರೀತಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ನಾವು ಡ್ರಾ ಮಾಡಬೇಕು. ಈ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಡ್ರಾ ಮಾಡೋದಕ್ಕೆ ನಮಗೆ 4 ಸ್ಟೆಪ್ಸ್ನ ನಾವು ನೋಡಿದ್ದೀವಿ. ಫಸ್ಟ್ ಸ್ಟೆಪ್ನಲ್ಲಿ 3 ಕಾಲಮ್ ಟೇಬಲ್ನ ಡ್ರಾ ಮಾಡಬೇಕು ವಿತ್ ದಿ ಕಾಲಮ್ ಹೆಡ್ಡಿಂಗ್ಸ್ ಆಫ್ ಅಬ್ಸರ್ವೇಷನ್ಸ್, ಟ್ಯಾಲಿ ಮಾರ್ಕ್ಸ್ ಆ್ಯಂಡ್ ಫ್ರೀಕ್ವೆನ್ಸಿ. ಈ ರೀತಿ 3 ಕಾಲಮ್ನ ನಾವು 3 ಕಾಲಮ್ ಟೇಬಲ್ನ ನಾವು ಡ್ರಾ ಮಾಡಿರ್ತೀವಿ. ಇದೇ ರೀತಿ 2ನೇ ಸ್ಟೆಪ್ನಲ್ಲಿ ನಾವು ವಾಟ್ ಆರ್ ದಿ ಪಾಸಿಬಲ್ ಅಬ್ಸರ್ವೇಷನ್ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಸೆಕೆಂಡ್ ಸ್ಟೆಪ್ನಲ್ಲಿ ಪಾಸಿಬಲ್ ಅಬ್ಸರ್ವೇಷನ್ಸ್ನ ಐಡೆಂಟಿಫೈ ಮಾಡಿರ್ತೀವಿ. ಥರ್ಡ್ ಕಾಲಮ್ನಲ್ಲಿ ಅದರ ಟ್ಯಾಲಿ ಮಾರ್ಕ್ಸ್ನ ಡ್ರಾ ಮಾಡ್ತೀವಿ. ಪಾಸಿಬಲ್ ಅಬ್ಸರ್ವೇಷನ್ಸ್ಗೆ ಎಷ್ಟು ರಿಪಿಟೇಟಿವ್ ವ್ಯಾಲ್ಯೂಸ್ ಇದ್ದಿರ್ತವೆ ಆ ಟ್ಯಾಲಿ ಮಾರ್ಕ್ಸ್ನ ನಾವು ಡ್ರಾ ಮಾಡಿರ್ತೀವಿ. ಅಗೇನ್ ಫೋರ್ತ್ ಸ್ಟೆಪ್ನಲ್ಲಿ ನಾವು ಟೋಟಲ್ ಫ್ರೀಕ್ವೆನ್ಸೀಸ್ನ ನಾವು ಕೈಗೊಂಡಿರ್ತೀವಿ. ಇದರ ಜೊತೆಯಲ್ಲಿ 2 ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ನಾವು ನೋಡಿದ್ದೀವಿ. ಒನ್ ಈಸ್ ಎ ಸರ್ವೆ ಬೇಸ್ಡ್ ಆನ್ ಕಾರ್ಸ್ ರಿಜಿಸ್ಟರ್ಡ್. ಈ 2ನೇದು ಬಂದ್ಬಿಟ್ಟು ಎ ಸರ್ವೆ ಬೇಸ್ಡ್ ಆನ್ ಎಲೆಕ್ಟ್ರಾನಿಕ್
ಡಿವೈಸಸ್ ಯೂಸ್ಡ್ ಅನ್ನೋದನ್ನು. ಅಗೇನ್ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡೋಣ. ಅದರಲ್ಲಿ ಫಸ್ಟ್ ಒನ್, ಇನ್ ಎ ಅರೇ ದ ಡಾಟಾ ಆರ್ ಇನ್ ಅಸೆಂಡಿಂಗ್ ಆರ್ಡರ್, ಇನ್ ಎರಡನೇ ಆಪ್ಷನ್ ಬಂದ್ಬಿಟ್ಟು ಇನ್ ಡಿಸೆಂಡಿಂಗ್ ಆರ್ಡರ್, ಮೂರನೇ ಆಪ್ಷನ್ ಬಂದ್ಬಿಟ್ಟು ಐದರ್ ಎ ಆರ್ ಬಿ ಅಂತ ಹೇಳ್ತೀವಿ, ನಾಲ್ಕನೇ ಆಪ್ಷನ್ ಬಂದ್ಬಿಟ್ಟು ನೈದರ್ ಎ ಆರ್ ಬಿ ಅಂತ ಹೇಳಿರ್ತೀವಿ. ದಿಸ್ ಇಸ್ ದಿ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ರಿಲೇಟಿಂಗ್ ಟು ದಿಸ್ ಸೆಷನ್. ಅಂಡ್ ಎರಡನೇದು ಬಂದ್ಬಿಟ್ಟು ದ ನಂಬರ್ ಆಫ್ ಟ್ಯಾಲಿ ಶೀಟ್ಸ್ ಕೌಂಟ್ ಫಾರ್ ಈಚ್ ವ್ಯಾಲ್ಯೂ ಆರ್ ಎ ಗ್ರೂಪ್ ಈಸ್ ಕಾಲ್ಡ್ ಕ್ಲಾಸ್ ಲಿಮಿಟ್, ಕ್ಲಾಸ್ ವಿಡ್ತ್, ಕ್ಲಾಸ್ ಬೌಂಡ್ರಿ, ಫ್ರೀಕ್ವೆನ್ಸಿ. ಈ ರೀತಿ 4 ಆಪ್ಷನ್ ಇದ್ದಿರುತ್ತೆ. ಫಸ್ಟ್ ಆಪ್ಷನಲ್ಲಿ ಕ್ಲಾಸ್ ಲಿಮಿಟ್, ಸೆಕೆಂಡ್ ಆಪ್ಷನಲ್ಲಿ ಕ್ಲಾಸ್ ವಿಡ್ತ್, ಥರ್ಡ್ ಆಪ್ಷನ್ನಲ್ಲಿ ಕ್ಲಾಸ್ ಬೌಂಡ್ರಿ, ಫೋರ್ತ್ ಆಪ್ಷನ್ನಲ್ಲಿ ಫ್ರೀಕ್ವೆನ್ಸಿಯನ್ನು ನಾವು ಕನ್ಸಿಡರ್ ಮಾಡಿರ್ತೀವಿ. ಅದೇ ರೀತಿ ಥರ್ಡ್ ಕ್ವಶನ್ ಬಂದ್ಬಿಟ್ಟು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಕಾರ್ಡಿಂಗ್ ಟು ಇಂಡಿವಿಜುವಲ್ ವೇರಿಯೇಟ್ ವ್ಯಾಲ್ಯೂ ಈಸ್ ಕ್ಯಾಲ್ಕುಲೇಟೆಡ್. ಇಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಎರಡನೇದು ಬಂದ್ಬಿಟ್ಟು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಮೂರನೇದು ಬಂದ್ಬಿಟ್ಟು ಪರ್ಸೆಂಟೇಜ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ನಾಲ್ಕನೇದು ಬಂದ್ಬಿಟ್ಟು ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಈ ರೀತಿ 4 ಆಪ್ಷನ್ಗಳನ್ನು ಇಟ್ಟಿರ್ತಾನೆ. ಅದೇ ರೀತಿ ಫೋರ್ತ್ ಒನ್ ಬಂದ್ಬಿಟ್ಟು ಎ ಸೀರೀಸ್ ಅರೇಂಜ್ಡ್ ಅಕಾರ್ಡಿಂಗ್ ಟು ಈಚ್ ಆ್ಯಂಡ್ ಎವ್ರಿ ಐಟಮ್ ಈಸ್ ನೋನ್ ಆಸ್ ಫಸ್ಟ್ ಒನ್ discrete series, second one continuous series, third one individual series, again fourth one time series. And fifth question is a frequency distribution can be first one qualitative, second one discrete, third one continuous, fourth one both P and C. ಈ ರೀತಿ 5 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಾವು ನೋಡಿದ್ದೀವಿ. ಅದರ ಜೊತೆಯಲ್ಲಿ ಅದರ ಆನ್ಸರ್ಸ್, ಫಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್, ಥರ್ಡ್ ಕ್ವಶನ್, ಫೋರ್ತ್ ಕ್ವಶನ್, ಅದರ ಆನ್ಸರ್ಸ್ನು ಸಹಿತ ನಾವಿಲ್ಲಿ ಕಾಣ್ಬೋದು. ಓಕೆ, ಥ್ಯಾಂಕ್ ಯು.